ತುಂಬ ಸುಲಭವಾಗಿ ಬಿಸಿಬೇಳೆ ಬಾತನ್ನ ಮಾಡ್ತಾ ಇದ್ದೀನಿ ನಾನಿವತ್ತು. ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಇರಬೇಕು ಅಂತ ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಬಿಸಿಬೇಳೆ ಬಾತನ್ನ ನೆನ್ನೆ ವಿಡಿಯೋದಲ್ಲಿ ಹಾಕಿದ್ದೀನಿ. ಬಿಸಿಬೇಳೆ ಬಾತ್ ಪೌಡರ್ನ ನಾನು ಯಾವ ರೀತಿ ಮಾಡ್ಕೊಂಡೆ ಅಂತ ಹೇಳಿ ಅದೇ ಬಿಸಿಬೇಳೆ ಬಾತ್ ಪೌಡರಿಂದಲೇ ನಾನು ಇವತ್ತು ಬಿಸಿಬೇಳೆ ಬಾತನ್ನ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಬಂತು, ಕಲ್ಲರು ಹೇಗಿತ್ತು, ಟೇಸ್ಟು ಅಂತ ಹೇಳಿ ನೀವು ಒಂದ್ಸಲ ಇದೇ ಥರ ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡು ಟ್ರೈ ಮಾಡಿ. ನಾನಂತೂ ಮನೆಯಲ್ಲಿ ಮಾಡಿದ್ದೆ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಇದೇ ಥರನೇ ಯಾವಾಗಲೂ ಬಿಸಿಬೇಳೆ ಬಾತ್ ಮಾಡೋದು ಇದೇ ರೀತಿಯೇ. ಅದಕ್ಕೆ ನಾನು ಅದೇ ವಿಡಿಯೋನೇ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ನಾನಿವತ್ತು. ಬನ್ನಿ ಇವಾಗ ಬಿಸಿಬೇಳೆ ಬಾತ್ ನಾನು ಯಾವ ರೀತಿ ಮಾಡಿದೆ ಅಂತ ಹೇಳಿ ತೋರಿಸ್ತೀನಿ ನೋಡಿ. ನಾನು ಮೇಯ್ನ್ ಏನಪ್ಪ ಅಂತಂದರೆ ಇದಕ್ಕೆ ಕಡಲೆ ಬೀಜ ಹಾಕ್ತೀನಿ ನಾನು ಬಿಸಿಬೇಳೆ ಬಾತ್ಗೆ. ನೀವು ಆಪ್ಷನಲ್ಲು ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ತರಕಾರಿಗಳ್ನ ತೊಗೊಂಡಿದ್ದೀನಿ, ಅಕ್ಕಿನೂ ಮತ್ತು ಬೇಳೆ ಎರಡನ್ನೂ ಕೂಡ ತೊಗೊಂಡಿದ್ದೀನಿ. ನೀವು ಅಕ್ಕಿ ಬೇಳೆ ಎಷ್ಟು ಮೆಜರ್ಮೆಂಟು ನೀವು ಹೆಂಗೆ ಮಾಡ್ತೀರಾ ಅದನ್ನ ನೋಡಿಕೊಂಡು ಮಾಡ್ಕೊಳ್ಳಿ. ಎಷ್ಟು ಹಾಕಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಬೇಕು 2 ಬಾಕ್ಸು, ಮತ್ತೆ ಸಂಜೆನೂ ಕೂಡ ಇದೇ ಬಿಸಿಬೇಳೆ ಬಾತ್ನೇ ಅವ್ರು ತಿನ್ನೋದು, ಅವ್ರಿಗೆ ಇಷ್ಟ. ಅದಕ್ಕೋಸ್ಕರ ನಾನು ಜಾಸ್ತಿನೇ ಮಾಡ್ತಾ ಇದ್ದೀನಿ. ನೀವು ತರಕಾರಿನ ನೋಡಿಕೊಂಡು ಯಾವ್ಯಾವ ತರಕಾರಿ ಹಾಕ್ಕೊಳ್ತೀರಾ ಅದನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ. ನಾನು ಫಸ್ಟ್ ಅಕ್ಕಿ ಬೇಳೆನ ತೊಳ್ಕೊಂಬಂದ್ಬಿಡ್ತೀನಿ. ತೊಳ್ಕೊಂಬಂದ್ಮೇಲೆ ತರಕಾರಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ತರಕಾರಿ ಏನಪ್ಪ ಅಂತಂದರೆ ಹುಳ್ಳಿಕಾಯಿ, ಕ್ಯಾರೆಟು, ಆಲೂಗೆಡ್ಡೆ, ಗೆಡ್ಡೆಕೋಸು ಇಷ್ಟು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಯಾವ್ಯಾವ ತರಕಾರಿ ಬೇಕು ಅದನ್ನ ಹಾಕ್ಕೊಳ್ಳಿ. ನಿಮಗೆ ಆಪ್ಷನಲ್ ಯಾವ್ಯಾವ ತರಕಾರಿ ಬೇಕು ಅಂತ ಹೇಳಿ ಹಾಕ್ಕೊಳ್ಬೋದು. ನಾನು ಇವಾಗ ಕಡಲೆ ಬೀಜನ ನಾನು ನೆನ್ನೆ ನೈಟೇ ನೆನೆಸಿ ಇಟ್ಕೊಂಡಿದ್ದೆ. ಹಿಂದಿನ ದಿನನೇ ಮಾಡೋವಾಗ ಹಿಂದಿನ ದಿನ ನೈಟೇ ನೆನೆಸ್ಬಿಡ್ತೀನಿ. ಬೆಳಗ್ಗೆಗೆ ಕಡಲೆ ಬೀಜ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಅಂದ್ಬಿಟ್ಟು. ಆಮೇಲೆ ಒಂಥರ ಬಾಯಿಗೆ ಕಡಲೆ ಬೀಜನೂ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಇವಾಗ ಒಂದು ಕಡೆ ಬಿಸಿ ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೆ. ಅದೇ ಬಿಸಿ ನೀರನ್ನ ನಾನು ಇವಾಗ ಇದ್ರಲ್ಲಿ ಹಾಕೊಂಡ್ಬಿಡ್ತೀನಿ. ನಾನು ಯಾವಾಗೂ ಅಷ್ಟೇ ಅಡುಗೆ ಮಾಡುವಾಗ ಫಸ್ಟ್ ನಾನು ಬಿಸಿ ನೀರನ್ನ ಕಾಯಕ್ಕೆ ಇಟ್ಕೊಂಡ್ಬಿಡ್ತೀನಿ. ಬೆಳಗ್ಗೆನೆ ಲಂಚ್ ಬಾಕ್ಸ್ಗೆ ನನಗೇನಪ್ಪ ಅಂತಂದರೆ ಟೈಮ್ ಆಗಿಬಿಡುತ್ತಲ್ವಾ, ಎಲ್ರಿಗೂ ಗೊತ್ತೇ ಇದೆ. ಏನಪ್ಪ ಅಂದರೆ ಬೆಳಗ್ಗೆ ಹೊತ್ತಂತೂ ಒಂದೊಂದು ನಿಮಿಷನೇ ಇಂಪಾರ್ಟೆಂಟ್ ಇರುತ್ತೆ. ಹಂಗಾಗಿ ಬಿಸಿ ನೀರನ್ನ ಕಾಯಕ್ಕೆ ಇಟ್ಕೊಂಡ್ಬಿಡ್ತೀನಿ. ಅದು ಬೇಗ ಹಾಕಿದ್ರೆ ಇನ್ನೂ ಬೇಗ ಆಗಿಬಿಡುತ್ತೆ ಅಂತ ಹೇಳಿ ನಾನು ಇವಾಗ ಒಂದೂವರೆ ಸ್ಪೂನಷ್ಟು ಎಣ್ಣೆನ ಹಾಕೊಂಡ್ಬಿಟ್ಟು ಕುಕ್ಕರ್ನ ಕ್ಯಾಪ್ನ ಕ್ಲೋಸ್ ಮಾಡ್ಕೊತೀನಿ. ಒಂದು ವಿಷಲ್ನ ಕೂಗಿಸ್ಕೊಂಡು ಬರ್ತೀನಿ. ಇದಕ್ಕೆ ಉಪ್ಪು ಹಾಕ್ಕೊಳ್ಳೋರು ಹಾಕ್ಕೊಳ್ಬೋದು, ನಾನೇನು ಉಪ್ಪು ಹಾಕಲ್ಲ. ಆಮೇಲೆ ಉಪ್ಪು ಹಾಕ್ಕೊಳ್ತೀನಿ ನಾನು. ಇದಕ್ಕೆ ಇವಾಗ ನಾನು ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಬಿಸಿಬೇಳೆ ಬಾತ್ ಪೌಡರ್ ಏನಪ್ಪ ಅಂತಂದರೆ ನಾನು ಮನೆಯಲ್ಲೇ ಮಾಡಿರೋದು ನೋಡಿ, ತೋರಿಸ್ತಾ ಇದ್ದೀನಲ್ಲ ಇದೇ ಬೌಲಲ್ಲಿ ಇಟ್ಟಿದ್ದು ಹಂಗೆ ಇಟ್ಟಿದ್ದೀನಿ. ಒಂದು 4 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಕ್ವಾಂಟಿಟಿ ಮಾಡೋದ್ರಿಂದ ನಾನು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಒಂದು 2 ಸ್ಪೂನ್ ಹಾಕ್ಕೊಂಡ್ರೂ ಸಾಕಾಗುತ್ತೆ. ಇದಕ್ಕೆ ಇವಾಗ ನಾನು ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ನೀರು ಹಾಕ್ಬಿಟ್ಟು. ಅಷ್ಟರಲ್ಲಿ ಒಗ್ಗರಣೆಗೆ ಅಂತೇಳಿ ಒಂದು ಬಾಣಲಿನ ಇಟ್ಕೊಂಡು ಕರಿಬೇವು ಮತ್ತು ಬ್ಯಾಡಗಿ ಎಲ್ಲ ಹಾಕ್ಕೊಂಡು ಕೊಬ್ಬರಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಕುಕ್ಕರ್ ಆರೋವಷ್ಟರಲ್ಲಿ ನಾವು ಇವೆಲ್ಲ ಮಾಡ್ಕೊಂಬಿಡ್ಬೇಕು. ಯಾಕಂದರೆ ಟೈಮ್ ಆಗಿಬಿಡುತ್ತೆ ಮಕ್ಕಳು ಸ್ಕೂಲ್ಗೆಲ್ಲ ಕಳ್ಸೋದಕ್ಕೆ, ಲಂಚ್ ಪ್ಯಾಕ್ ಮಾಡೋದಕ್ಕೆ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಇದು ನೀಟಾಗಿ ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು, ಸೀಸ್ಬಾರ್ದು. ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಕೊಬ್ಬರಿ ಮೇನ್ ಫ್ರೈ ಆಗೋದಿರುತ್ತೆ, ಅದು ಸ್ಮೆಲ್ ಬರುತ್ತೆ ಸೀದೋಗ್ಬಿಟ್ರೆ. ಹಂಗಾಗಿ ಈ ಥರ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡು ಅದಕ್ಕೆ ಇವಾಗ ನಾನು ಟೊಮೊಟೊನು ಕೂಡ ಹಾಕೊಂಡ್ಬಿಡ್ತಾ ಇದ್ದೀನಿ. ಒಂದು ಬಿಸಿ ನೀರು, ಕುಡಿಯೋ ನೀರೇ ಇಟ್ಕೊಂಡು ಟೊಮೊಟೊ 2 ಹಾಕ್ಕೊಂಡು ಬೇಯಿಸ್ಕೊಳ್ಳೋದು ನಾನು. ಅಷ್ಟರಲ್ಲಿ ನೋಡಿ ಕುಕ್ಕರು ಕೂಡ ಕೂಗಿದೆ, ಆರಿದೆ. ಅದನ್ನ ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ. ಬಟ್ ಇವು ಕಡಲೆ ಬೀಜ ಎಲ್ಲ ನೀಟಾಗಿ ನೆಂದಿರುತ್ತಲ್ಲ, ಹಂಗಾಗಿ ಸಾಫ್ಟಾಗಿ ಬೆಂದಿರುತ್ತೆ. ತಿನ್ನೋದಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಹಾಕ್ಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಅನ್ನ ಎಲ್ಲ ಕರೆಕ್ಟಾಗಿ ಆಗಿದೆ, ಅನ್ನ ಬೇಳೆ ಎಲ್ಲ ಚೆನ್ನಾಗಾಗಿದೆ ನೋಡ್ತಾ ಇದ್ದೀರಲ್ಲ. ಇದಕ್ಕೆ ಇವಾಗ ನಾನು ರುಬ್ಬಿರೋ ಮಸಾಲೆನೂ ಕೂಡ ಆ್ಯಡ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಇದೇ ಥರ ಟ್ರೈ ಮಾಡ್ಕೊಳ್ಳಿ ನೀವು ಕೂಡ ಮನೆಯಲ್ಲಿ. ಈ ಬಿಸಿಬೇಳೆ ಬಾತ್ನ ಏನಿಲ್ಲ ಅಂತಂದ್ರೂ ಬರಲ್ಲ ಅನ್ನೋರು, ಅಡುಗೆ ಫಸ್ಟ್ ಟೈಮ್ ಟ್ರೈ ಮಾಡೋರು ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು. ಈ ಥರ ಬಿಸಿಬೇಳೆ ಬಾತ್ ಪೌಡ್ರನ್ನ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ನಾನಂತೂ ಯಾವಾಗೂ ಅಷ್ಟೇ ಬಿಸಿಬೇಳೆ ಬಾತ್ ಮಾಡೋವಾಗೆಲ್ಲ ಇದೇ ರೀತಿನೇ ಬಿಸಿಬೇಳೆ ಬಾತ್ ಮಾಡೋದು. ಪೌಡರು ನಾನೇ ಹಿಂದಿನ ದಿನ ನೈಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಬೆಳಗ್ಗೆಗೆ ಬಿಸಿಬೇಳೆ ಬಾತ್ನ ಈ ರೀತಿಯಾಗಿ ಮಾಡಿಕೊಡ್ತೀನಿ ನಾನು ಮಕ್ಳಿಗಂತೂ. ಮನೆಯಲ್ಲಿ ಅಂದರೆ ಎಲ್ರಿಗೂ ತುಂಬ ಅಂದರೆ ತುಂಬ ಇಷ್ಟ. ಈ ಥರ ಬಿಸಿಬೇಳೆ ಬಾತ್ ಮಾಡೋದ್ರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೆಯಲ್ಲೂ ನೀವು ಕೂಡ ಮಾಡಿಕೊಡಿ, ಇಷ್ಟಪಟ್ಟು ಎಲ್ಲರೂ ಕೂಡ ತಿಂತಾರೆ. ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಬಿಸಿಬೇಳೆ ಬಾತ್ನ ಮಾಡ್ತಾರೆ. ನಾನು ಈ ರೀತಿಯಾಗಿ ಮಾಡಿರೋದು ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ. ಪೌಡರು ಈ ರೀತಿ ಮಾಡ್ಕೊಂಡಿದ್ದೆ. ಹಿಂದಿನ ವಿಡಿಯೋ ನೆನ್ನೆ ವಿಡಿಯೋದಲ್ಲಿ ಹಾಕಿದ್ದೀನಿ, ಯೂಟ್ಯೂಬಲ್ಲೂ ಹಾಕಿದ್ದೀನಿ, ಈ ಫೇಸ್ಬುಕ್ಕಲ್ಲೂ ಕೂಡ ಹಾಕಿದ್ದೀನಿ. ನೀವು ಒಂದ್ಸಲ ಹಿಂದೆ ಚೆಕ್ ಮಾಡಿಕೊಂಡು ಬಿಸಿಬೇಳೆ ಬಾತ್ನ ಈ ರೀತಿಯಾಗಿ ನೀವು ಕೂಡ ಮಾಡ್ಕೊಳ್ಬೋದು ನೋಡಿ. ನಾನು ಬಿಸಿಬೇಳೆ ಬಾತ್ ಪೌಡರ್ ಮಾಡಿರೋದು, ಬಿಸಿಬೇಳೆ ಬಾತ್ ಕಲರ್ ಎಲ್ಲ ಯಾವ ರೀತಿ ಬಂತು ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ. ನಿಮಗೇನೆ ಗೊತ್ತಾಗುತ್ತೆ ಯಾವ ರೀತಿ ಯಾವ ಕಲರ್ ಎಲ್ಲ ಹೆಂಗಿರುತ್ತೆ. ನೀವು ಒಂದ್ಸಲ ಮಾಡ್ಕೊಂಡಾಗ ಗೊತ್ತಾಗುತ್ತೆ ಟೇಸ್ಟ್ ಕೂಡ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸಖತ್ತಾಗಿರುತ್ತೆ ಟೇಸ್ಟ್ ಅಂತನೂ.
ನೋಡಿ ಈಗ ನಾನು ಫ್ರೈ ಮಾಡಿರೋಂಥ ಬ್ಯಾಡಗಿ ಮೆಣಸಿನ್ಕಾಯ್ದು ಮತ್ತು ಕೊಬ್ಬರಿ ಇದೆಲ್ಲ ಫ್ರೈ ಮಾಡಿ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ ಇದರೊಳಗಡೆನೆ. ನೀವು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಈ ಹದ ಬಂದಾಗ ನೀವು ಕೂಡ ಹಾಕ್ಕೊಳ್ಬೋದು. ನಾನು ಹೀಗೆ ಹಾಕ್ಕೊಂಡಿರೋದು. ಇದಕ್ಕೇನೆ ಇವಾಗ ಉಪ್ಪು ಎಲ್ಲ ಇವಾಗೆ ನಾನು ಹಾಕ್ಕೊಂಡಿರೋದು. ನೀವು ನೋಡಿದ್ರಲ್ವಾ ವಿಡಿಯೋದಲ್ಲೇ ಉಪ್ಪು ಎಲ್ಲ ಇವಾಗ ಹಾಕ್ಕೊಂಡಿದ್ದೆ ನಾನು. ಇವಾಗ ನೀವು ಫಸ್ಟೇ ಕುಕ್ಕರ್ ಕೂಗೋವಾಗಾದರೂ ಹಾಕ್ಕೊಳ್ಬೋದು, ಇವಾಗಾದರೂ ಹಾಕ್ಕೊಳ್ಬೋದು. ನೋಡಿ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಚ್ಚಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ನಾನು ಟೊಮೊಟೊ ಬೇಯಿಸೋಕೆ ಇಟ್ಕೊಂಡಿದ್ನಲ್ವಾ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಒಂದು ಹದ ಆಗಬೇಕಲ್ಲ, ನೀರು ಎಲ್ಲ ಕರೆಕ್ಟಾಗಿ ಇರಬೇಕಲ್ಲ ನೋಡ್ಕೊಂಡು, ಅದಕ್ಕೆ ನಾನು ನೋಡಿಕೊಂಡು ಅದೇ ಕುಡಿಯೋ ನೀರನ್ನೇ ಇಟ್ಕೊಂಡಿರ್ತೀನಿ. ಹಂಗಾಗಿ ನೋಡ್ಕೊಂಡು ಹಾಕ್ಕೊಳ್ತೀನಿ. ನೀವು ನೀರು ಹದ ಎಲ್ಲ ನೋಡಿಕೊಂಡು ನೀವು ಹಾಕ್ಕೊಳ್ಬೋದು. ಅದ ನೀರು ಉಪ್ಪು ಖಾರ ಇದೆಲ್ಲ ನಿಮಗೆ ನೋಡ್ಕೊಂಡು ಹಾಕ್ಕೊಂಡು ಮಾಡ್ಕೊಳ್ಳಿ. ನಾನು ಒಂದು ಹದ ನೋಡ್ಕೊಂಡು ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ರಲ್ಲ ನಾನು ಈ ರೀತಿಯಾಗಿ ಮಾಡಿರೋದು. ಈ ಥರ ಇದನ್ನ ಕುದಿಬೇಕು. ಕುದ್ದ ಮೇಲೆ ಇನ್ನೂ ಒಳ್ಳೆ ಕಲರ್ ಬರುತ್ತೆ, ಚೆನ್ನಾಗಿರುತ್ತೆ. ಒಂಥರ ನ್ಯಾಚುರಲ್ ಆಗಿ ಸಖತ್ತಾಗಿರುತ್ತೆ ಬಿಸಿಬೇಳೆ ಬಾತ್ ಅಂತೂ ಸೂಪರ್ ಆಗಿರುತ್ತೆ. ಟೇಸ್ಟ್ ಮಾತ್ರ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ. ಹಂಗೆ ಯೂಟ್ಯೂಬ್ ಗಣಿಕಾ ಕಿಚನ್ ವ್ಲಾಗ್ ಯಾರೆಲ್ಲ ನೋಡ್ತಾ ಇದ್ದೀರಾ ಅದನ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಜೊತೆಗೆ ಕೊನೆ ತನಕ ವಿಡಿಯೋ ನೋಡಿ. ಹಂಗೇನೆ ಫೇಸ್ಬುಕ್ಕಲ್ಲಿ ಎಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿ, ಹಂಗೆ ಫಾಲೋ ಮಾಡೋದನ್ನಂತೂ ಮರಿಬೇಡಿ. ಹಂಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ನೋಡಿ ಬಿಸಿಬೇಳೆ ಬಾತ್ ಇನ್ನು ಕುದೀತಾ ಇದೆ, ಒಳ್ಳೆ ಕಲರ್ ಬಂತು, ಒಳ್ಳೆ ಸಕ್ಕತ್ತಾಗಿದೆ. ಟೇಸ್ಟೂ ಅಷ್ಟೇ ಚೆನ್ನಾಗಿದೆ. ನೋಡ್ತಾ ಇದ್ರೇ ತಿನ್ನಬೇಕು ಅನ್ಸುತ್ತೆ. ಈಗ ಇದ್ರ ಜೊತೆಗೆ ನಾವು ಬಿಸಿಬೇಳೆ ಬಾತ್ಗೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ, ತುಪ್ಪ ಮತ್ತು ಬೂಂದಿ ಖಾರ ಹಾಕ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ತುಪ್ಪನೂ ಅಷ್ಟೇ ಹಿಂದಿನ ವಿಡಿಯೋದಲ್ಲೂ ಕೂಡ ಹಾಕಿದ್ದೀನಿ, ತುಪ್ಪ ಯಾವ ರೀತಿ ಕಾಯಿಸಿದ್ದೀನಿ ಅಂತಲೂ ಹೇಳಿ. ತುಂಬ ಚೆನ್ನಾಗಿರುತ್ತೆ. ನಾವು ಯಾವಾಗೂ ಅಷ್ಟೇ ಬಿಸಿಬೇಳೆ ಬಾತ್ ಮಾಡೋವಾಗ ನಾವು ಹಿಂಗೆ ತುಪ್ಪ ಕಾಯಿಸ್ಕೊಂಡು ಮತ್ತು ಬಿಸಿಬೇಳೆ ಪೌಡ್ರ್ ಮಾಡ್ಕೊಂಡೇನೆ ನಾವು ಹೀಗೆ ಬಿಸಿಬೇಳೆ ಬಾತೆ ಮಾಡ್ಕೊಳ್ಳೋದು, ಈ ಥರ ಮಾಡ್ಕೊಳ್ಳೋದು. ಇಲ್ಲ ಅಂತಂದರೆ ಮಾಡೋದೇ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ತುಪ್ಪನೂ ನೀವೇ ಕಾಯಿಸ್ಕೊಂಡು ಮತ್ತು ಪೌಡರು ನೀವೇ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಬಿಸಿಬೇಳೆ ಬಾತು. ನೀವು ಕೂಡ ಮಾಡ್ಕೊಳ್ಳಿ, ತಿನ್ನಿ. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ